ಕಲಬುರಗಿಯ ಆಳಂದದಲ್ಲಿ ಮತಗಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳ ತಂಡ ಹಲವು ಕಡೆಗಳಲ್ಲಿ ದಾಳಿಯನ್ನ ನಡೆಸಿದೆ, ಶೋಧ ಕಾರ್ಯವನ್ನ ಮುಂದುವರೆಸಿದೆ. ಬಿಜೆಪಿಯ ಮಾಜಿ ಶಾಸಕನ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ಎಸ್ಐಟಿ ತಂಡ ದಾಳಿಯನ್ನ ನಡೆಸಿದ್ದು ದಾಖಲೆಗಳ ಪರಿಶೀಲನೆಯನ್ನ ಮುಂದುವರೆಸಿದೆ. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿದೆ ಸುಭಾಷ್ ಗುತ್ತೇದಾರ್ ಅವರ ನಿವಾಸ. ಸಿಐಡಿ ಡಿಎಸ್ಪಿ ಅಸ್ಲಾಂ ಪಾಷಾ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ಮುಂದುವರೆದಿದೆ. ಸಿಎ ಮಲ್ಲಿಕಾರ್ಜುನ್ ಎಂಬುವರ ಮನೆಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಏಕಕಾಲಕ್ಕೆ 3 ಕಡೆಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. 6,000ಕ್ಕೂ ಹೆಚ್ಚು ಹೆಸರುಗಳನ್ನ ತೆಗೆದುಹಾಕುವಂತಹ ಪ್ರಯತ್ನ ನಡೆದಿತ್ತು. ಅದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಂತ BR ಪಾಟೀಲ್ ಚುನಾವಣಾ ಆಯೋಗಕ್ಕೊಂದು ದೂರನ್ನ ಕೊಟ್ಟಿದ್ರು. ಇದೇ ವಿಷಯವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ವಿಷಯವನ್ನಾಗಿ ಚರ್ಚೆ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಸ್ಐಟಿನ ರಚನೆ ಮಾಡಿತ್ತು. ಎಸ್ಐಟಿ ಈಗ ಇದರ ಸತ್ಯಾಸತ್ಯತೆಯನ್ನು ಅರಿಯುವಂತಹ ಹಿನ್ನೆಲೆಯಲ್ಲಿ ದಾಳಿಯನ್ನ ನಡೆಸ್ತಾ ಇದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಒಡೆತನದ ಬಾರ್ ಮೇಲೂ ಕೂಡ ದಾಳಿ ಮುಂದುವರೆದಿದೆ. ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಇನ್ನೊಂದು ತಂಡ ದಾಳಿ ನಡೆಸ್ತಾ ಇದೆ. ಒಂದು ಟೀಮ್ ಈಗಾಗಲೇ ನಿವಾಸದಲ್ಲಿ, ಮಗದೊಂದು ಟೀಮ್ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ನಡೆಸಿದೆ. ಬಾರ್ನಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಲಿಕ್ಕೆ ಎಸ್ಐಟಿ ಪೊಲೀಸರು ಮುಂದಾಗಿದ್ದಾರೆ. ಸುಭಾಷ್ ಗುತ್ತೇದಾರ್ ಅವರ ಒಡೆತನದ ಬಾರ್ ಅದಾಗಿದೆ. ಹಲವಾರು ಕಡೆಗಳಲ್ಲಿ ಶೋಧವನ್ನು ಮುಂದುವರೆಸಿದ್ದಾರೆ. ಚಾರ್ಟೆಡ್ ಅಕೌಂಟೆಂಟ್ ನಿವಾಸದಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಸದ್ಯ ದಾಳಿಯನ್ನು ಮುಂದುವರಿಸಲಾಗಿದೆ, ಎಲ್ಲೆಲ್ಲಿ ದಾಳಿ ನಡೆಸ್ತಾ ಇದ್ದಾರೆ, ಸದ್ಯಕ್ಕೆ ಏನಾದರೂ ಎವಿಡೆನ್ಸ್ ಲಭ್ಯವಾಗಿದೆಯಾ? ದಿವ್ಯಜ್ಯೋತಿ, ಏನಂದ್ರೆ ಕಲಬುರಗಿಯಲ್ಲಿ ಇವತ್ತು ಒಟ್ಟು ಬೆಳಗ್ಗೆ 3 ಕಡೆ ಏನಂದ್ರೆ ಎಸ್ಐಟಿ ಅಧಿಕಾರಿಗಳು ಏನಂದ್ರೆ ದಾಳಿ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಆಳಂದ್ನ ಒಂದು ಮಾಜಿ ಶಾಸಕರಾದಂತಹ ಸುಭಾಷ್ ಗುತ್ತೇದಾರ್ ಅವರ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆ ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಸುಭಾಷ್ ಗುತ್ತೇದಾರ್ ಅವರಿಗೆ ಒಡೆತನಕ್ಕೆ ಸೇರಿದಂತಹ ಈ ಒಂದು ಕಲಬುರಗಿಯ ಒಂದು ಟೌನ್ ಹಾಲ್ ಮುಂಭಾಗದಲ್ಲಿರುವಂತಹ ಅಪ್ನಾ ಬಾರ್ ಆಗಿರ್ಬೋದು, ಅದೇ ರೀತಿ ಏನಂದ್ರೆ CA ಆದಂತಹ ಮಲ್ಲಿಕಾರ್ಜುನ್ ಮತ್ತು ಆತನ 3 ಜನ ಸಹೋದರರ ಮನೆ ಮೇಲೆ, ಅಂದ್ರೆ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ 3 ಜನ ಸಹೋದರರು ಇರ್ತಾರೆ. ಆ ಒಂದು ಅಪಾರ್ಟ್ಮೆಂಟ್ ಮೇಲೂ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಒಟ್ಟು 3 ತಂಡಗಳಾಗಿ ಏನಂದ್ರೆ ಇವತ್ತು ಮಧ್ಯಾಹ್ನ ಸುಮಾರು 12:30 ವೇಳೆಗೆ ದಾಳಿ ನಡೆಸಿದ್ದು, ಪ್ರಮುಖವಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ಇಂಚಿಂಚು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಕಡೆ ಸದ್ಯ ಸುಭಾಷ್ ಗುತ್ತೇದಾರ್ ಅವರ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆಯ ಒಳಗಡೆ ಸರ್ಚ್ ಒಂದು ತಂಡ ಮಾಡ್ತಾ ಇದ್ರೆ, ಇನ್ನೊಂದು ತಂಡ ಏನಂದ್ರೆ ಅವರ ಹೊರಗಡೆ ಏನಂದ್ರೆ ಅವರಿಗೆ ಸೇರಿದಂತಹ ಕಾರ್ ಒಂದು ಇಲ್ಲಿ ಇರುವಂತಹ ಎಲ್ಲಾ ದಾಖಲೆಗಳನ್ನು ಮತ್ತು ಇಡೀ ಕಾರನ್ನು ಸರ್ಚ್ ಮಾಡೋದಕ್ಕೆ ಇನ್ನೊಂದು ತಂಡ ಮುಂದಾಗಿದೆ. ಒಟ್ಟು ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳ ಒಂದು ತಂಡ ಈ ಒಂದು ಸುಭಾಷ್ ಗುತ್ತೇದಾರ್ ಅವರ ಒಂದು ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿ ಇಂಚಿಂಚಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನರ ಒಂದು ತಂಡ ಏನಿದೆ ಅದು ಕಲಬುರಗಿಯ ಈ ಒಂದು ಟೌನ್ ಹಾಲ್ ಮುಂಭಾಗದಲ್ಲಿರುವಂತಹ ಅಪ್ನಾ ಬಾರ್ ಏನಿದೆ, ಆ ಅಪ್ನಾ ಬಾರ್ ಮುಂಭಾಗದಲ್ಲಿರುವಂತಹ ಆ ಒಂದು ಬಾರ್ನಲ್ಲಿ ಒಂದು ಸರ್ಚ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ CA ಅವರ ಮನೆ ಮೇಲೆ ಈಗ ದಾಳಿ ಮಾಡಿರೋದು ಈಗ ಮತ್ತಷ್ಟು ಈ ಒಂದು ಎಸ್ಐಟಿ ಅಧಿಕಾರಿಗಳು ನಡೆಸಿರುವಂತಹ ದಾಳಿಗೆ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು CAಗೂ ಮತ್ತು ಈ ಒಂದು ಸುಭಾಷ್ ಗುತ್ತೇದಾರ್ ಅವರ ಒಂದು ಲಿಂಕ್ ಆಳಂದ ಮತಕ್ಷೇತ್ರದಲ್ಲಿ ನಡೆದಂತ ಅಕ್ರಮಕ್ಕೂ ಯಾವುದೇ ರೀತಿಯಾದಂತಹ ಲಿಂಕ್ ಸದ್ಯಕ್ಕೆ ಏನೋ ಕಂಡು ಬಂದಿರಲಿಲ್ಲ. ಆದರೆ ಕಲಬುರಗಿಯ ಇನ್ನಿತರ 2 ಕ್ಷೇತ್ರಗಳಲ್ಲಿ ನಡೆದಂತ ಅಕ್ರಮಕ್ಕೂ ಆ ಚಾರ್ಟೆಡ್ ಅಕೌಂಟೆಂಟ್ ಅವರಿಗೂ ಏನಂದ್ರೆ ಲಿಂಕ್ ಇದೆ ಅಂತ ಎಲ್ಲೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಗೆ ಲಿಂಕ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಈಗ ದಾಳಿ ಮಾಡಿರುವಂತಹ ಸಾಧ್ಯತೆಗಳಿವೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.